ರಾಜ್ಯಾದ್ಯಂತ 15 ಜಿಲ್ಲೆಗಳಲ್ಲಿ ಬೈಲಿಂಗ್ವಲ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಸೊ ಬೈಲಿಂಗ್ವಲ್ ಕ್ಲಾಸ್ ಟೀಚರ್ ಆಗಿ ನಾವು ಹಲವಾರು ತಯಾರಿಗಳನ್ನು ಮಾಡಿಕೊಂಡಾಗ ನಮ್ಮ ಕ್ಲಾಸ್ ರೂಮ್ ತುಂಬ ಎಫೆಕ್ಟಿವ್ ಆಗ್ತದೆ. ವಿಶೇಷವಾಗಿ ವಿದ್ಯಾಪ್ರವೇಶ ಮತ್ತು ಫೌಂಡೇಶನ್ ಸ್ಟೇಜ್ನಲ್ಲಿ ನಮ್ಮ ಈ ತಯಾರಿ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಬನ್ನಿ, ಹಾಗಾದರೆ ಯಾವೆಲ್ಲ ತಯಾರಿಗಳನ್ನು ಮಾಡ್ಕೊಳ್ಬೇಕು ಅಂತ ಕೆಲವೊಂದು ಟಿಪ್ಸ್ಗಳನ್ನು ನಾನಿಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸು ಮತ್ತು ಟೀಚರ್ಸ್ಗೆ ಇದನ್ನು ಶೇರ್ ಮಾಡಿ, ಈ ಒಂದು ಟಿಪ್ಸ್ಗಳನ್ನು ಫಾಲೋ ಮಾಡಿ ಅಂತ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಲ್ಯಾಂಗ್ವೇಜ್ ಪ್ರಿಪ್ರೇಷನ್, ಭಾಷಾ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕನ್ನಡ ಮತ್ತು ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಟು ಕನ್ನಡ ಸಿಂಪಲ್ ಕ್ಲಾಸ್ ರೂಮ್ ಇನ್ಸ್ಟ್ರಕ್ಷನ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸಿಂಪಲ್ ಆಗಿರ್ತಕ್ಕಂಥ ಕ್ಲಾಸ್ ರೂಮಲ್ಲಿ ಏನೇನು ಇನ್ಸ್ಟ್ರಕ್ಷನ್ ಕೊಡ್ಬೋದು: ಕಮಿಯ, ಸ್ಟ್ಯಾಂಡ್ ಅಪ್, ಸಿಟ್ ಡೌನ್, ಓಪನ್ ಯುವರ್ ಬುಕ್, ಕ್ಲೋಸ್ ದ ವಿಂಡೋ, ಕ್ಲೋಸ್ ದ ಡೋರ್, ಸಿಟ್ ನಿಯರ್ ರಮೇಶ್, ಕಮ್ ಫಾರ್ವರ್ಡ್, ಗೋ ಬ್ಯಾಕ್ವರ್ಡ್, ಅಥವಾ ಗಿವ್ ಅ ಪೆನ್, ಗಿವ್ ಅ ಪೆನ್ಸಿಲ್, ಗಿವ್ ಅ ಎರೇಸರ್. ಈ ಥರ ಸಿಂಪಲ್ ಆಗಿರ್ತಕ್ಕಂಥ ಇಂಗ್ಲೀಷ್ ಇನ್ಸ್ಟ್ರಕ್ಷನ್ಗಳನ್ನು, ಜೊತೆಗೆ ಆ ಮಕ್ಕಳಿಗೆ ಇಂಗ್ಲೀಷಲ್ಲಿ ಅರ್ಥ ಆಗದೇ ಇದ್ದಾಗ ಅದನ್ನು ನಾವು ಕನ್ನಡದಲ್ಲೂ ಕೂಡ ಬಳಸ್ತಕ್ಕಂತಹ ಒಂದು ಇದನ್ನು ಲ್ಯಾಂಗ್ವೇಜ್ ಪ್ರಾಕ್ಟೀಸನ್ನು ನಾವು ಆದಷ್ಟು ಮಾಡಿಕೊಳ್ಬೇಕು. ಇದು ಮೊದಲನೇ ಸಿದ್ಧತೆಯಾಗಿದೆ. ಸೆಕೆಂಡ್ ಒನ್ ಟಿಪ್ ಬಂದು TLM, ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್. ಮಕ್ಕಳಿಗೆ ಕಾಣುವಂಥ, ಮುಟ್ಟುವಂತಹ ಮಟೀರಿಯಲ್ಸ್ ಹೆಚ್ಚಾಗಿ ಬಳಸಿ. ಯಾವುದ್ಯಾವುದು ಅಂದರೆ ಫ್ಲ್ಯಾಶ್ ಕಾರ್ಡ್ಸು, ಪಿಕ್ಚರ್ ಕಾರ್ಡ್ಸು, ವರ್ಡ್ ಕಾರ್ಡ್ಸ್, ನಂಬರ್ ಕಾರ್ಡ್ಸ್, ಪಪೆಟ್ಸ್, ಬಿಲ್ಡಿಂಗ್ ಬ್ಲಾಕ್ಸ್, ಬಿಗ್ ಬುಕ್ಸ್, ರಿಯಾಲಿಯಸ್ ಅಂದರೆ ರಿಯಲ್ ಆಬ್ಜೆಕ್ಟ್ಸ್ಗಳನ್ನು ಕೂಡ ನಾವು ಬಳಸೋ ಮೂಲಕ ಆ ಇಂಗ್ಲೀಷ್ ಎನ್ರಿಚ್ಮೆಂಟನ್ನು, ಇಂಗ್ಲೀಷ್ ಕ್ಲಾಸ್ ರೂಮಲ್ಲಿ ಇಂಗ್ಲೀಷನ್ನು ಹೆಚ್ಚು ಬಳಸೋ ಮೂಲಕ ನಾವು ನಮ್ಮ ಎಫೆಕ್ಟಿವ್ ಕ್ಲಾಸ್ ರೂಮನ್ನು ಇಲ್ಲಿ ರೆಡಿ ಮಾಡ್ಕೊಳ್ಬಹುದಾಗಿದೆ. ಈ ರೀತಿಯ TLMsಗಳಿರಬೇಕು. ಮಕ್ಕಳಿಗೆ ಕಾಣೋ ರೀತಿಯಲ್ಲಿ ಅವರು ಆ TLMsಗಳನ್ನ ಆದಷ್ಟು ಮುಟ್ಟಿ ಉಪಯೋಗಿಸ್ತಕ್ಕಂತಹ ಒಂದು ರೀತಿಯಲ್ಲಿ ಇರ್ತಕ್ಕಂತಹ TLMsಗಳನ್ನು ಆದಷ್ಟು ಹೆಚ್ಚಾಗಿ ಬಳಸಬೇಕಾಗಿದೆ. ಇನ್ನು ಮೂರನೇ ಟಿಪ್ ಬಂದು ಕ್ಲಾಸ್ ರೂಮ್ ಲ್ಯಾಂಗ್ವೇಜ್. ಅಂದರೆ ಕ್ಲಾಸ್ ರೂಮ್ನಲ್ಲಿ ಮಕ್ಕಳಿಗೆ ಹೆಚ್ಚು ಇಂಗ್ಲೀಷ್ ಎಕ್ಸ್ಪೋಸರ್ಸ್ಗಳನ್ನ ಕೊಡಬೇಕು. ಅಂದರೆ ಮಕ್ಕಳಿಗೆ ಭಯ ಬರೋ ರೀತಿಯಲ್ಲಿ ಆಗಬಾರ್ದು. ಅಂದರೆ ಹೆಚ್ಚು ಅಂದರೆ ನೀವು ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು ಬೇಡ. ಆದಷ್ಟು ಅವನಿಗೆ ಎಲ್ಲೆಲ್ಲಿ ಸಾಧ್ಯ ಇದೆಯಾ ಮಗುವಿಗೆ ಅಲ್ಲೆಲ್ಲ ಇಂಗ್ಲೀಷ್ ಪದಗಳನ್ನು, ಸಣ್ಣ ಫ್ರೇಸಸ್ಗಳನ್ನು, ವಾಕ್ಯಗಳನ್ನು ಬಳಸಲಿಕ್ಕೆ ಎನ್ಕರೇಜ್ ಮಾಡಬೇಕು. ಮಕ್ಕಳಿಗೆ ಮೋಟಿವೇಶನ್ ಮಾಡಬೇಕು, ಪುಷಪ್ ಮಾಡಬೇಕು. ಅವ್ರು ಆ ಥರ ಮಾತಾಡಿದಾಗ ಅವರನ್ನು ಅಪ್ರಿಷಿಯೇಟ್ ಕೂಡ ಮಾಡೋದ್ರ ಕೂಡ ಒಂದು ವಿಧಾನ ಆಗಿದೆ ಕ್ಲಾಸ್ ರೂಮ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ಇನ್ನು ನಾಲ್ಕನೇದು ಬಂದು ಆ್ಯಕ್ಟಿವಿಟಿ ಬ್ಯಾಂಕನ್ನು ರೆಡಿ ಮಾಡಿಟ್ಕೋಬೇಕು. ಏನೇನೆಲ್ಲ ಆ್ಯಕ್ಟಿವಿಟೀಸ್ ಮಾಡ್ಬೋದು ನಾವು ಇಂಗ್ಲೀಷ್ ಕ್ಲಾಸ್ ರೂಮಲ್ಲಿ? ರೈಮ್ಸ್ಗಳು, ಆದಷ್ಟು ರೈಮ್ಸ್ ಮೂಲಕನೇ ನಾವು ಇಂಗ್ಲೀಷನ್ನು ಸಾಕಷ್ಟು ಕಲಿಸ್ಬೋದಾಗಿದೆ. ಸೊ ಯಾವ್ಯಾವ ರೈಮ್ಸ್ನ ಕಲಿಸ್ಬೇಕು ಅದನ್ನು ಒಂದು ಲಿಸ್ಟನ್ನು ನೋಟ್ಬುಕ್ನಲ್ಲಿ ಅಥವಾ ಫೈಲ್ನಲ್ಲಿ ಬರೆದಿಟ್ಕೊಳ್ಬೇಕು. ಸ್ಟೋರೀಸು, ಮತ್ತು ಆ್ಯಕ್ಷನ್ ಸಾಂಗ್ಸು, ಗೇಮ್ಸು, ಪೇರ್ ಆ್ಯಕ್ಟಿವಿಟೀಸ್ ಅಂತ, ಅಂದರೆ ಇಬ್ಬಿಬ್ಬರು ಸೇರಿ ಮಾಡ್ತಕ್ಕಂಥ ಆ್ಯಕ್ಟಿವಿಟೀಸ್ಗಳು, ಮತ್ತು ಕಲರಿಂಗ್ ಮಾಡ್ತಕ್ಕಂತಹ ಆ್ಯಕ್ಟಿವಿಟೀಸ್ಗಳು, ಮತ್ತು ಕನ್ವರ್ಸೇಷನ್ ಪ್ರಾಕ್ಟೀಸಿಗೆ ಏನೇನು ಬೇಕು ಅಂತಕ್ಕಂಥದ್ದು. ಸೊ ಇಂಥದ್ದು ಹಲವಾರು ಆ್ಯಕ್ಟಿವಿಟೀಸ್ಗಳನ್ನ ಒಂದು ಬುಕ್ಕಲ್ಲಿ ಅಥವಾ ಫೈಲಲ್ಲಿ ಇಟ್ಕೊಳ್ಬೇಕು. ಅದೇ ಆ್ಯಕ್ಟಿವಿಟಿ ಬ್ಯಾಂಕ್ ಅಂತಂದೇಳಿ. ಈ ಆ್ಯಕ್ಟಿವಿಟಿ ಬ್ಯಾಂಕನ್ನು ರೆಡಿ ಮಾಡಿಟ್ಕೊಂಡಿವಿ ಅಂತಂದರೆ ನಮ್ಮ ಅರ್ಧ ಕ್ಲಾಸ್ ರೂಮ್ ಎಫೆಕ್ಟಿವ್ ಅಂತಲೇ ಹೇಳ್ಬೋದು. ಇನ್ನು ಫಿಫ್ತ್ ಬಂದು ಬ್ಲ್ಯಾಕ್ ಬೋರ್ಡ್ ಪ್ರಿಪ್ರೇಷನ್. ಬೋರ್ಡ್ ವರ್ಕ್ ತುಂಬ ನೀಟಾಗಿರತಕ್ಕಂಥದ್ದು, ಅದು ಕೂಡ ಅಟ್ರ್ಯಾಕ್ಷನ್ ಅಂತ ಅನ್ನಿಸ್ಕೊಳ್ಳುತ್ತೆ ಇಲ್ಲಿ ಬೈಲಿಂಗ್ವಲಲ್ಲಿ ಬಂದು. ಯಾಕಂದರೆ ಮಕ್ಕಳಿಗೆ ಹೇಳಿದ್ನೆಲ್ಲ ಇಂಗ್ಲೀಷ್ ಎಕ್ಸ್ಪೋಜರ್ಸ್ ಜಾಸ್ತಿ ಸಿಗಬೇಕು ಅಂತ ಇದು ಒಂದು ಮೆಥಡು. ಡೇ ಇಂಗ್ಲೀಷಲ್ಲೇ ಬರೀತಕ್ಕಂಥದ್ದು, ಥಾಟ್ ಫಾರ್ ದ ಡೇ ಬರಿಬೋದು, ಪಿಕ್ಚರ್ಸ್ಗಳನ್ನು ಬರೀತಕ್ಕಂಥದ್ದು, ಕೀವರ್ಡ್ಸ್ ಇನ್ ಬೋತ್ ಲ್ಯಾಂಗ್ವೇಜಸ್ಸು. ಒಂದು ಲೆಸನ್ ಏನೋ ಮಾಡ್ತಾ ಇರ್ತೀರ ಅಥವಾ ಒಂದು ರೈಮ್ ಮಾಡ್ತಾ ಇರ್ತೀರ, ಒಂದು ಮ್ಯಾಥ್ಸ್ದು, EVSದು ಏನೋ ಒಂದು ಯೂನಿಟನ್ನು ಲೆಸನ್ ಮಾಡ್ತಿರ್ತೀರ. ಸೊ ಅದರದ್ದು ಕೀವರ್ಡ್ಸ್ಗಳನ್ನು ಬೋತ್ ಲ್ಯಾಂಗ್ವೇಜಸಲ್ಲಿ, ಅಂದರೆ ಇಲ್ಲಿ ಕನ್ನಡ ಇಂಗ್ಲೀಷ್ ಆಗಿರ್ಬೋದು ಅಥವಾ ಉರ್ದು ಇಂಗ್ಲೀಷ್ ಆಗಿರ್ಬೋದು, ಈ ಥರ ಬೋತ್ ಲ್ಯಾಂಗ್ವೇಜಸಲ್ಲಿ ಕೀವರ್ಡ್ಸ್ಗಳನ್ನು ಆ ಬೋರ್ಡಿನ ಒಂದು ಪಾರ್ಟಲ್ಲಿ ನಾವು ಬರೆಯೋದ್ರಿಂದ ಅದು ಕೂಡ ಮಕ್ಕಳಿಗೆ ಇಂಗ್ಲೀಷ್ ಎಕ್ಸ್ಪೋಸರ್ನ ನೀಡ್ತಕ್ಕಂಥ ಒಂದು ಬೆಸ್ಟ್ ಮೆಥಡ್ ಅಂತ ನಾವು ಹೇಳ್ಬೋದು. ಇಲ್ಲಿ ಆ ಬೋರ್ಡ್ ವರ್ಕ್ ತುಂಬಾ ಚೆನ್ನಾಗಿರಲಿ. ಇನ್ನು ನೆಕ್ಸ್ಟ್ ಬಂದು ಅಬ್ಸರ್ವೇಷನ್ ಸ್ಕಿಲ್ಸು. ಮಕ್ಕಳ ಸ್ಕಿಲ್ಸ್ಗಳನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು, ಲಿಸ್ನಿಂಗ್, ಸ್ಪೀಕಿಂಗ್, ಪಾರ್ಟಿಸಿಪೇಷನ್, ಕಾನ್ಫಿಡೆನ್ಸ್. ಮಗು ಯಾವ ಥರ ಲಿಸನ್ ಮಾಡ್ತಾ ಇದೆ, ಎಲ್ಲೆಲ್ಲಿ ನಾವು ಹೇಳಿರ್ತಕ್ಕಂತಹ ಇಂಗ್ಲೀಷ್ ವರ್ಡ್ಸ್ಗಳನ್ನ, ಫ್ರೇಸಸ್ಗಳನ್ನು ಹೇಳ್ತಾ ಇದೆ, ಮತ್ತು ಯಾವ ರೀತಿಯಾಗಿ ಮಗು
ಪಾರ್ಟಿಸಿಪೇಷನ್ ಮಾಡ್ತಾಯಿದೆ. ಸೊ ಈ ಸ್ಕಿಲ್ಸ್ಗಳನ್ನು ಕಾನ್ಫಿಡೆನ್ಸ್ ಯಾವ ಲೆವೆಲಲ್ಲಿದೆ ಅನ್ನೋದನ್ನು, ಈ ಸ್ಕಿಲ್ಸ್ಗಳನ್ನು ನಾವೇನು ಮಾಡ್ತಾ ಇರಬೇಕು, ಅಬ್ಸರ್ವೇಷನ್ ಮಾಡ್ತಾ ಹೋದಾಗ ಸೊ ಯಾವ ಮಗು ತುಂಬ ಫಾಸ್ಟಾಗಿ ಕಲಿತಾ ಇದೆ, ಯಾರು ತುಂಬ ನಿಧಾನದಲ್ಲಿದ್ದಾರೆ, ಯಾರಿಗೆ ಇನ್ನೂ ಕಷ್ಟ ಆಗ್ತಾಯಿದೆ ಕಲೀಲಿಕ್ಕೆ ಅಥವಾ ಹೆಸಿಟೇಟ್ ಮಾಡ್ಕೊಳ್ತಿದ್ರೆ, ಈ ಥರ ಎಲ್ಲ ಅಬ್ಸರ್ವ್ ಮಾಡೋದ್ರಿಂದ ಕೂಡ ನಾವು ನಮ್ಮ ನೆಕ್ಸ್ಟ್ ಆ್ಯಕ್ಟಿವಿಟಿಯನ್ನು ಯಾವ ಥರ ಇಂಪ್ರೂವ್ ಮಾಡ್ಕೊಳ್ಬೋದು, ಸೊ ಯಾವ ಮಗುವಿಗೆ ಅಲ್ಲಿ ಹೆಚ್ಚು ಗಮನವನ್ನು ನೀಡ್ಬೋದು ಅನ್ನೋದು ನಮಗೆ ತಿಳಿಯುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಒಂದು ಟಿಪ್ ಏನಂದರೆ ವಾಯ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್. ಸೊ ಇಂಗ್ಲೀಷಲ್ಲಿ ವಾಯ್ಸ್ ಮಾಡ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮತ್ತು ಪ್ರೊನೌನ್ಸಿಯೇಷನ್ನು ವರ್ಡು ಆ ಲೆಟರ್ಸ್ಗಳದ್ದು ಸಪ್ರೇಟ್ ಪ್ರೊನೌನ್ಸಿಯೇಷನ್ ಇರುತ್ತೆ. ಸೊ ವಾಯ್ಸ್ ಮತ್ತು ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಎಫೆಕ್ಟಿವ್ ಕ್ಲಾಸ್ ರೂಮ್ಗೆ. ಲೌಡ್ ಮತ್ತು ಕ್ಲಿಯರ್ ವಾಯ್ಸ್ ಇರಬೇಕು, ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಚೆನ್ನಾಗಿರಬೇಕು, ಆ್ಯಕ್ಷನ್ಸ್ ವಿತ್ ವರ್ಡ್ಸ್, ಸಮ್ ವರ್ಡ್ಸ್ಗಳನ್ನ ಹೇಳಬೇಕಾದ್ರೆ ಆ್ಯಕ್ಷನ್ಸ್ ಮಾಡಿದರೆ ಕೂಡ ಮಗುವಿಗೆ ಅರ್ಥ ಆಗುತ್ತೆ ಅಂಥದ್ದು. ಸ್ಮೈಲಿಂಗ್ ಇಂಟರ್ಯಾಕ್ಷನ್ ಇರಬೇಕು ಮಗುವಿಗೆ. ಯಾವಾಗ ನಾವು ಸ್ಮೈಲಿಂಗ್ ಇಂಟ್ರಾಕ್ಷನ್ ಮಾಡ್ತೀವೋ, ಮಗು ಜೊತೆ ತುಂಬ ಆತ್ಮೀಯವಾಗಿ ಭಾಗವಹಿಸ್ತೀವೋ, ಮಗು ಅಷ್ಟು ಬೇಗ ಆ ಒಂದು ವಿಷಯಗಳನ್ನು ತುಂಬ ಚೆನ್ನಾಗಿ ಕಲಿತಾರೆ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ಡಿಜಿಟಲ್ ರೆಡಿನೆಸ್. ಡಿಜಿಟಲ್ ರೆಡಿನೆಸ್ ಇರಬೇಕು ನಮಗೆ. ಬೇಸಿಕ್ ಮೊಬೈಲ್ ಸ್ಕಿಲ್ಸ್ಗಳು ಗೊತ್ತಾಗಿರಬೇಕು. ಎಲ್ಲೆಲ್ಲಿ ನಾವು ಮೊಬೈಲ್ನ ಯೂಸ್ ಮಾಡ್ಕೊಳ್ಳೋದು, ವಾಯ್ಸ್ ಕೊಡ್ತಕ್ಕಂಥದ್ದು, ಈ ಥರದ್ದು. QR ಸ್ಕ್ಯಾನ್, ಪ್ರತಿ ಪಾಠಕ್ಕೂ QR ಸ್ಕ್ಯಾನ್ ಇದೆ, ಅದನ್ನು ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಯೂಟ್ಯೂಬ್ ಎಜುಕೇಷ್ನಲ್ ವೀಡಿಯೋಸ್, ಯೂಟ್ಯೂಬಲ್ಲಿ ಹಲವಾರು ಎಜುಕೇಷ್ನಲ್ ವೀಡಿಯೋಸ್ ಬರ್ತವೆ, ಅವನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಕೊಳ್ಬೋದು, PPTಗಳನ್ನು ಯಾವ ರೀತಿ ಯೂಸ್ ಮಾಡೋದು, ಸ್ಪೀಕರ್ ಕನೆಕ್ಷನ್ಗಳನ್ನು ಕೊಡ್ತಕ್ಕಂಥದ್ದು. ನಮ್ಮ ಮೊಬೈಲಲ್ಲಿ ಯಾವುದೋ ಯೂಟ್ಯೂಬ್ ವೀಡಿಯೋ ಹಾಕ್ತೀವಿ, ಸೊ ಸ್ಪೀಕರ್ ಒಂದನ್ನು ಇಟ್ಕೊಂಡು ಅದನ್ನು ಯಾವ ರೀತಿ ಕನೆಕ್ಷನ್ ಕೊಟ್ಟು ಮಕ್ಕಳಿಗೆ ಹೇಳ್ಬೋದು ಅಂತಕ್ಕಂಥದ್ದು. ಯಾಕಂದರೆ ಇಲ್ಲಿ ಇಂಗ್ಲೀಷ್ ಪ್ರೊನೌನ್ಸಿಯೇಷನು, ಇಂಗ್ಲೀಷನ್ನು ಪ್ರತಿ ಸಲ ನಾವು ಮಾತಾಡೋದಕ್ಕಿಂತ ಕೆಲವೊಮ್ಮೆ ಆ ಒಂದು ಆಡಿಯೋಸ್ ಮೂಲಕ ಕೂಡ ನಾವು ಕಲಿಸ್ಬೋದು ಅನ್ನೋದಕ್ಕೆ ಈ ಒಂದು ಡಿಜಿಟಲ್ ರೆಡಿನೆಸ್ ಅಂತಕ್ಕಂಥದ್ದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟು ಪ್ರೊಫೆಷ್ನಲ್ ಪ್ರಿಪ್ರೇಷನ್ ಚೆನ್ನಾಗಾಗಿರ್ಬೇಕು ನೋಡಿ. ಏನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ಬೇಕು ನಾವು ಅಂದರೆ, ಡೈಲಿ ಲೆಸನ್ ಪ್ಲ್ಯಾನನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು. ಮುಂಚೆನೇ ಡೈಲಿ ಇವತ್ತೇನು ಮಾಡಬೇಕಿದೆ, ಯಾವ ಸಬ್ಜೆಕ್ಟಲ್ಲಿ ಯಾವ ಆ್ಯಕ್ಟಿವಿಟಿ ಮಾಡಬೇಕಿದೆ, ಲೆಸನ್ ರೈಮ್ ಯಾವುದು, ಸ್ಟೋರಿ ಯಾವುದು, ಗೇಮ್ ಯಾವುದು, ಸೊ ಆ್ಯಕ್ಟಿವಿಟೀಸ್ ಕೂಡ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಲರ್ನಿಂಗ್ ಔಟ್ಕಮ್ಸ್ಗಳನ್ನು ನಾವು ಅಲ್ಲಿ ಏನು ಮ್ಯಾಪಿಂಗ್ ಮಾಡ್ಕೋಬೇಕು, ಯಾವ ಲೆಸನ್ನಿಗೆ, ಯಾವ ಯೂನಿಟ್ಟಿಗೆ ಯಾವ ಲರ್ನಿಂಗ್ ಔಟ್ಕಮನ್ನು ರೀಚ್ ಆಗಬೇಕಾಗಿದೆ ಅನ್ನೋದನ್ನು ನಾವು ಮೈಂಡಲ್ಲಿ ಪ್ರಿಪೇರ್ ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ಬರೆದಿಟ್ಕೊಳ್ಬೇಕಾಗುತ್ತೆ. ಸೊ ಅಸೆಸ್ಮೆಂಟ್ ಐಡಿಯಾಸ್ ಕೂಡ ಮೊದಲೇ ಗೊತ್ತಿರಬೇಕು. ಈ ಲೆಸನ್ನಿಗೆ ಯಾವ ಥರ ಅಸೆಸ್ಮೆಂಟ್ ಇದೆ, ಯಾಕಂದರೆ LBA ಇರೋದ್ರಿಂದ ಅಸೆಸ್ಮೆಂಟ್ ಐಡಿಯಾಸ್ನು ನೀವು ಆಲ್ರೆಡಿ ಮುಂಚೆನೇ ಮಾಡಿಟ್ಕೊಂಡ್ರೆ ಈ ಲೆಸನ್ನಿಗೆ ಏನೆಲ್ಲ ಅಸೆಸ್ಮೆಂಟ್ ಬರುತ್ತೆ ಅನ್ನೋದನ್ನು ತುಂಬಾ ಒಂದು ಎಫೆಕ್ಟಿವ್ ಆಗಿರ್ತಕ್ಕಂತಹ ಮತ್ತು ಒಳ್ಳೆಯ ಕ್ಲಾಸ್ ರೂಮ್ ನಮ್ಮದಾಗಲಿಕ್ಕೆ ಸಾಧ್ಯ ಇದೆ. ಮೋಸ್ಟ್ ಇಂಪಾರ್ಟೆಂಟು ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಹೋಗಬೇಕು. ಬೈಲಿಂಗ್ವಲ್ ಕ್ಲಾಸ್ನಲ್ಲಿ ಮಕ್ಕಳಿಗೆ ಡೈರೆಕ್ಟಾಗಿ ಫಸ್ಟ್ ಡೇನೇ ಇಂಗ್ಲೀಷ್ ಮಾತಾಡು ಅಂತ ಹೇಳೋ ಹಾಗಿಲ್ಲ, ಮಗು ಆ ಥರ ಮಾತಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅಲ್ಲಿ ಒಂದು ವೇಳೆ ಮಕ್ಕಳು ಏನಾದರೂ ತಪ್ಪು ಇಂಗ್ಲೀಷ್ ವರ್ಡ್ಸ್ಗಳನ್ನು ಯೂಸ್ ಮಾಡಿದರೆ, ತಪ್ಪು ಫ್ರೇಸಸ್ಗಳನ್ನು ಮಾತಾಡಿದರೂ ಕೂಡ ನಾವು ಎನ್ಕರೇಜ್ ಮಾಡಬೇಕು. ರಾಂಗ್ ಇಂಗ್ಲೀಷ್ ಅಂತ ಹೇಳಿ ಅಲ್ಲ, ಲರ್ನಿಂಗ್ ಇಂಗ್ಲೀಷ್ ಅಂತಕ್ಕಂಥ ಆ್ಯಟಿಟ್ಯೂಡನ್ನು ನಾವು ಬೆಳೆಸ್ಕೋಬೇಕು. ಇನ್ನೂ ಮಗು ಕಲಿತಾ ಇದೆ ಹಾಗಂತ ಇಡೀ ವರ್ಷದವರೆಗೂ ನಾವು ಅದನ್ನೇ ಹೇಳೋ ಹಾಗಿಲ್ಲ. ಮಗುವಿಗೆ ಮೊದಲನೇ ದಿನವೇ ಅಥವಾ ಮೊದಲನೇ ತಿಂಗಳೆಲ್ಲ ಮೊದಲನೇ ವಾರದಲ್ಲೇ ನೀನು ಪರ್ಫೆಕ್ಟಾಗಿ ಇಂಗ್ಲೀಷ್ ಮಾತಾಡಬೇಕು ಅನ್ನೋದು ಒಂದು ಆ್ಯಟಿಟ್ಯೂಡನ್ನು ಬಿಟ್ಕೊಂಡು ಮಗುವಿಗೆ ಹಂತವಾಗಿ ಇಂಗ್ಲೀಷನ್ನು ಕಲಿಸ್ಬೇಕಾಗಿದೆ ನಾವು. ಸೊ ಮೋಸ್ಟ್ ಇಂಪಾರ್ಟೆಂಟು, ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಇಂಪಾರ್ಟೆಂಟು, ಫಿಯರ್ ಫ್ರೀ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿ, ಮೋರ್ ಸ್ಪೀಕಿಂಗ್ ಅಪಾರ್ಚುನಿಟೀಸ್ನ ಕೊಡ್ರಿ, ಲೆಸ್ ರೋಟ್ ಲರ್ನಿಂಗ್ ಅಂದರೆ ಕಂಠಪಾಠ ಪದ್ಧತಿಯಿಂದ ಹೊರಗೆ ಬನ್ನಿ, ಮೋರ್ ಆ್ಯಕ್ಟಿವಿಟಿ ಬೇಸ್ಡ್ ಲರ್ನಿಂಗನ್ನು ಇಂಪ್ರೂವ್ ಮಾಡಿರಿ. ಆಗ ನಿಮ್ಮ ಒಂದು ಇಂಗ್ಲೀಷ್ ಕ್ಲಾಸ್ ರೂಮು ಎಫೆಕ್ಟಿವ್ ಆಗಲಿಕ್ಕೆ, ಸಕ್ಸಸ್ ಆಗಲಿಕ್ಕೆ, ಬೈಲಿಂಗ್ವಲ್ ಕ್ಲಾಸ್ ಟೀಚರ್ ಆಗಿ ನೀವು ನಿಮ್ಮ ಒಂದು ಕ್ಲಾಸ್ ರೂಮನ್ನು ಅತ್ಯಂತ ತುಂಬ ಚೆನ್ನಾಗಿ ಮಕ್ಕಳನ್ನು ರೆಡಿ ಮಾಡಲಿಕ್ಕೆ ನಿಮಗೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಈ ಟಿಪ್ಸ್ಗಳು ಏನಾದರೂ ತುಂಬ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ನ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಏನೇ ಸಲಹೆಗಳಿದ್ರೂ ಕೂಡ ಕಮೆಂಟಲ್ಲಿ ಹೇಳಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.